ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋದ್ದವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಅವರು ಗಂಭೀರ ಆರೋಪ ಮಾಡಿದ್ದಾರೆ. ನಮಗೆ 50 ಅಂಧ್ರದ ಏನು ಅಸೋಸಿಯೇಷನ್ ಇದೆ ಸರ್, 52 ಕೋಟಿ ರೂಪಾಯಿ ಹಣ ಬರ್ತಿತ್ತು, ಕೇವಲ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಮಗೆ. ಸರಿ, ಸರ್ಕಾರದಾಗೂ ಪಾಠ ಕೊಡ್ತಿಲ್ಲ. 52 ವರ್ಷಕ್ಕೆ ಕೊಡೋದಿದ್ರೆ ನಿಮಗೂ ಗೊತ್ತಿದೆ, ಒಂದ್ಸಲ ಸರ್ಕಾರ ಎಲ್ಲೂ ಫುಲ್ ಪೇಮೆಂಟ್ ಮಾಡೋದಿಲ್ಲ ಅಂತವಾಗೆ ಮಾಡ್ತಾರೆ. ಯಾವುದೇ ಇಲಾಖೆಗೆ ಅನುದಾನ ಕೊಡಿದಾರೆ ಪಾಟಲ್ಲೇ ಕೊಡ್ತೀವಿ ನಾವು. 10 ಕೋಟಿ ಕೊಟ್ಟಿರ್ಬೋದು, ಸೊ ಇನ್ನು ರಿಮೈನಿಂಗ್ 40 ಕೋಟಿ ಕೊಡಬೇಕಾಗ್ತದೆ, ಕೊಡ್ತೀವಿ. ಹತ್ರ ಏನು ಪ್ರಶ್ನೆ ಇಲ್ಲ ಸರ್. ಈ ಸಚಿವ ಸಂಪುಟ ವಿಸ್ತರಣೆ ಮಾತು ಕೇಳೋದಿದೆ. ಸಚಿವರ ಒಂದು ಪರ್ಫಾರ್ಮೆನ್ಸ್ ಸೀಟ್ ತೆಗೆದುಕೊಂಡು ಹೋಗಿದ್ದಾರೆ, ಮಾತುಕತೆ ನಡೀತಿದೆ. ಸರ್ಜರಿ ಆಗುತ್ತಾ ಅಥವಾ ಸರ್ ಬದಲಾವಣೆ ಆಗುತ್ತೆ? ಅದು ಹೈಕಮಾಂಡ್ಗೆ ಬಿಟ್ಟದ್ದು, ಯಾವ ಬೇಕಾದಾಗ ಟೈಮ್ನಾಗ ಪುನರಾವರ್ತನೆ ಆಗುತ್ತೆ. 5 ವರ್ಷ ಯಾವಾಗ ವರದಿ ಸಿದ್ಧತೆ ಆಗಿದ್ದಂತ 5 ವರ್ಷ ಯಾವುದೇ ಪಕ್ಷ JDS, BJP, ಕಾಂಗ್ರೆಸ್ನಲ್ಲಿ 34 ಜನ 5 ವರ್ಷದ ಉದಾಹರಣೆಗಳು ಇಲ್ಲವೇ ಇಲ್ಲ. ಅದು 2 ವರ್ಷಕ್ಕೂ ಚೇಂಜ್ ಮಾಡಿದ್ದಾರೆ, 3 ವರ್ಷ ಮಾಡಿದ್ದಾರೆ, 4 ವರ್ಷ ಕನಿಷ್ಠ 2-3 ಸಾರಿ ಒಂದು ಅವಧಿಯಲ್ಲಿ ಚೇಂಜ್ ಮಾಡಿದಂಥ ಉದಾಹರಣೆ ನಾವು ನೋಡಿದ್ದೀವಿ. ಇಲ್ಲಿವಾಗಿ ಆದ್ರೆ ಆಗಿರ್ಬೋದು, ಅದರಲ್ಲಿ ಏನಂತದ ಮಹತ್ವ ಏನಿದೆ ಅಂತ. ಹಿಂದಿನ ಎಲ್ಲ ಸರ್ಕಾರ ತೆಗೆದುಕೊಳ್ಳಲು ಎಲ್ಲರೂ ಮಾಡಿದ್ದಾರೆ. ಯಾರು ಫುಲ್ ಪ್ಲೇಜಿ ಮುಖ್ಯಮಂತ್ರಿಗಳೂ ಬದಲಾವಣೆ ಆಗಿದ್ದಾರೆ. ಹಿಂದೆ BJPಯಲ್ಲಿ 3 ಮಂದಿ ಆದರು. ಸೊ ಹೀಗಾಗಿ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಥವಾ ಅವರ ಆಡಳಿತಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ತಾರೆ. ಇದು ಪುನರ್ರಚನೆಯೋ ಸರ್ ವಿಸ್ತರಣೆಯೋ ಸರ್? ಎರಡೂ ಇಲ್ಲ, ಅದರಲ್ಲಿ 2 ಅರ್ಥ ಆಗ್ತೈತಿ. ಈಗ ನೀವು ತೆಗೆದ ಮ್ಯಾಗ ತೊಗೊಳ್ಳೇಬೇಕಲ್ಲ, ಒಂದು ಮೈನಸ್ ಸರ್ ಮತ್ತು ಹಾಕಿರೋದು ವಿಸ್ತರಣೆ ಆಗ್ತದೆ. 2 ಅರ್ಥ ಒಂದೇ ಅದು. ನಿಮಗೆ BJP ಅವರು ಕಾಂಗ್ರೆಸ್ ಹೊಡೆದ ಮನೆ ಆಗಿದೆ ಅಂತ ಹೇಳಿದ್ರು. ಈಗ ಅವ್ರ ಹೊಡೆದಲ್ಲ, ಮತ್ತೆ ಕೇಳಬೇಕಲ್ಲ. ನಿಮ್ಮ ಸ್ಟ್ರಾಟಜಿಗೆ ಅವ್ರು ಸಿಕ್ಕಾಮಿಲ್ಲ ಅಂತ ಮತ್ತು ಹೋರಾಟ ಮುಂದುವರ್ಸ್ತಾರಲ್ಲ ಕೇಳಬೇಕು. ನಾವು ಹೇಳಿದ್ದೀವಿ 13 ಕ್ಲೋಸ್ ಮಾಡ್ತಾರೆ, ಸಿಗ್ಗಾವಿಲ್ಲ ಹೇಳಿದ್ದೀನಿ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನ್ಯಾಯ ಕೊಡಿಸ್ತೈತೆ. ಮತ್ತು ಈಗ ನ್ಯಾಯ ಕೊಡಿಸ್ಬೇಕಲ್ಲ ಪಾಪ ಅವ್ರಿಗೆ. ಈಗ ಒಂದು ಜನಜಾಗೃತಿ ಮಾಡ್ತಾ ಇದ್ದಾರಲ್ಲ, ಜನಜಾಗೃತಿ ಅಭಿಯಾನ ಆರಂಭವಾಗಿದೆ ಸರ್. ಎಲ್ಲಿ ಅದು ಆ ಕಡೆ ಅದಕ್ಕೆ ಅವ್ರ ಒಪ್ಪಿಗೆ ಇಲ್ಲ ಅವ್ರದ್ರೆ. ಅವರಲ್ಲಿ 2 ಗುಂಪಿದೆ, ಒಂದು ಒಪ್ಪಿಗಿಲ್ಲ, ಒಂದು ಒಪ್ಪಿಗಿದೆ ಅಂತಾರೆ. ಸೊ ಅವ್ರು ಏನು ಹೋರಾಟಿದ್ರು ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಾರೆ. ಅವರು ಸೀಮಿತವಾಗಿ ಚುನಾವಣೆಗೆ ಹೋರಾಟ ಮಾಡ್ತಾರೆ. ಜನಪರ ಹೋರಾಟ ಅವ್ರದ್ದು ಇಲ್ವೇ ಇಲ್ಲ. ಒಂದು ಗುಂಪಿನಾಗ ನಿಮ್ಮ ಸಹೋದರ ಅದು BJP ಅದು ನಮ್ಮ ಸಹೋದರ ಅಂತ ಹೇಳಿಕ್ಕಾಗಲ್ಲ. ಸಹೋದರ ಅಂತ ಹೇಳಿಕ್ಕಾಗಲ್ಲ. ಅದು BJP ಪಕ್ಷ, BJP ಪಾರ್ಟಿಲಿದ್ದಾರೆ. ಅವನು BJP ಅಂತ ನಾವು ಕರಿಬೇಕಾಗ್ತದೆ. BJP ಎಲ್ಲರೂ ಇವತ್ತು ಕಾನೂನು ಸಚಿವರು ಹೇಳಿದಾರೆ ಸರ್. ಈಗ ಏನತ್ರ ನೋಡ್ರಿ, ನೀವೊಬ್ಬರು ಇದೇ ಸದಸ್ಯರಿ ಎಲ್ಲ ವಾರ್ಡ್ನಲ್ಲೂ ಸಮಸ್ಯೆ ಇದಾವೆ. ಈಗ ನೀವು ಹೇಳಿದ್ರೆ ಬಜೆಟ್ನೊಳಗೆ ದುಡ್ಡು ಇಟ್ಟು ಮಾಡತ್ತೆ, ಅದು 24 ಕೋಟಿ ರೂಪಾಯಿ ಏನು ಇದನ್ನ ಮಾಡತ್ತಲ್ಲ, GPS ಆಗಿ ಮಾಡಾಕತ್ತ. 25 ಕೋಟಿ ಕೊಟ್ಟು ಹೆಲಿಕಾಪ್ಟರ್ ಬಂದ್ಬಿಡುತ್ತೆ. ಅದು ನಾವೇನು ವಿಚಾರ ಮಾಡಿದ್ವಿ, ಅದು ಸಾಕಾಗ ನೀವು ಮಾಡಿದ್ರಿ. ನೀವು ಯಾರು ವಿಚಾರ ಮಾಡ್ತಾರೆ, ನಾವು ಯಾವ ಮಾಡ್ಕೊಂಡಿಲ್ಲ. ನನ್ನ ವಿಷಯದಾಗ ಯಾಕಾಯ್ತು ನೀವು ಅದಕ್ಕೆ ಹಾಕ್ಬಿಡುವ ನೋಡ್ರಿ. ಮುಂದೂರವ್ರೆ ಹೇಳು ಸ್ವಲ್ಪ ಕೇಳಿ, ಸಭೆ ಕೇಳಿದಾಗ ಯಾವಾಗಿತ್ತು 30 ವರ್ಷ
ನೀವು ಬೇರೆ ಸದಸ್ಯರ ಎಲ್ಲ ನನಗೆ ಯಾಕಂತಂದ್ರೆ ಅದು ಪ್ರಯತ್ನ ಅಲ್ಲ ನೋಡ್ರಿ ಈ ಸಮಯದಲ್ಲಿ ಸ್ವಾಭಿಮಾನ ಸಮಾವೇಶ ಯಾಕೆ ಸರ್? ಏನು ಮಾಡಿದ್ರಿ ಏನು ತಪ್ಪು? ಈಗ ನಾನು ಅಭಿಮಾನಪ್ಪ ನಿನಗೊಂದು ಸನ್ಮಾನ ಮಾಡ್ತೀನಿ, ಏನು ತಪ್ಪು? ಪಕ್ಷದ ಒಂದು ಅವ್ರನ್ನ ಪಕ್ಷನ ಇಟ್ಕೊಂಡಿರ್ತೀವಲ್ಲ, ಏನು ಸಿ ಎಮ್ ಸಾಹೇಬ್ರು ಏನು ಪಕ್ಷ ಇಟ್ಕೊಂಡಿರಲಿಲ್ಲ ತಿಳಿಲ್ಲಲ್ಲ. ಏನು ನಿಮ್ಗೆ ಗೊತ್ತಪ್ಪ, ನನಗಂತೂ ಗೊತ್ತಿಲ್ಲ. ಪುನರಚನೆ ಆಗೋದು ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಹೇಳಿದ್ರ? ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಮೌಲ್ಯಮಾಪನ ಇದೆಲ್ಲ ನಡಿಬೇಕಲ್ಲ, ನಡಿಬಾರ್ದಾ? ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರಿಲ್ಲ ಅಂದೆಲ್ಲ ನಡಿಬೇಕಲ್ಲ. ಪರ್ಫಾರ್ಮೆನ್ಸ್ ಸೀಟ್ ರೆಡಿ ತಗೊಂಡು ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕಲ್ಲ. ಯಾಕೆ ಮಾಡಬಾರ್ದು? ಒಂದು ಒಳ್ಳೆಯ ಸರ್ಕಾರ ಕೊಡೋತ್ನಾಗ ಪರ್ಫಾರ್ಮೆನ್ಸ್ ನೋಡಬೇಕು. ನಥಿಂಗ್ ರಾಂಗ್. ನೀ ಹೆಂಗೆ ಹೇಳ್ತಪ್ಪ? ಅದು CLPಯಲ್ಲಿ ಆಯ್ಕೆ ಆದಂಥವರು ಮುಖ್ಯಮಂತ್ರಿಗಳು. ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ CLP. ಅದನ್ನು ಬಿಟ್ಟರೆ AICC. ಇದು ನಮ್ಮ ಸಿದ್ಧಾಂತ. ಅಲ್ಲಿಂದ ಏನು ಬಂದಿಲ್ಲ. ನಮ್ಮ CLPಯಲ್ಲಿ ಏನಿಲ್ಲ, AICCಯಲ್ಲಿ ಏನಿಲ್ಲ. ನಿಮಗೇನಾರ ಸುದ್ದಿ ಇದ್ರೆ ನನಗೆ ಹೇಳೋದು. ಅಯ್ಯೋ, ಅವ್ರು ಹೇಳಿದ್ದಾರೆ ಪಾಪ. 5 ವರ್ಷ ಇರ್ತಾರೋ ಇಲ್ಲೋ ಯಾರಿಗತ್ತು. ನೀನು 100 ವರ್ಷ ಇರ್ತೀಯಲ್ಲೋ ಹೇಳೋಕ್ಕಾಗುತ್ತೆ? ನಾ ಜೀವನನೇ ಗತಿ ಇಲ್ಲ. 100 ವರ್ಷ ಇರ್ತೀಯ ನೀನು? ಅಧಿಕಾರ ಇರುತ್ತೆ, ಹೋಗುತ್ತೆ. ಅದು ಭಾಳ ತಲೆ ಕೆಡಿಸ್ಕೊಂಡು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಏನಪ್ಪ ಏನಾಗ್ತೈತೋ ಗೊತ್ತಿಲ್ಲ ಅಂದರೆ ಅಯ್ಯೋ ತೆಗೆದು ಬಿಡ್ತಾರೇನೋ, ಬಿಟ್ಟು ಬಿಡ್ತಾರೇನೋ ಅಂತ ನೀವು ಹೇಳಿದ್ರೆ ಹೆಂಗಪ್ಪ ಇದು? ಹಿರಿಯರು ತ್ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ KPCC. ನನಗಂತೂ ಕೊಟ್ಟಿಲ್ಲಪ್ಪ. ನಿಮ್ಗೇನಾರ ಹೇಳಿದರೆ ಹೇಳಿ. ಅಲ್ಲ ಸರ್, ಈಗ ನಿಮಗೆ ಸೂಚನೆ ಬಂದರೆ? ನನಗೆ ಬಂದಿಲ್ಲ. ನಾನು ಮುಂದೇನಾಗ್ಬಿಡುತ್ತೀನೋ, ಹಿಂಗಾಗಿಬಿಡುತ್ತೀನೋ ಅಂತ ಈಗ ಹೆಂಗೆ ಹೇಳಿ? ಬತ್ತಂದ್ರೆ ಹೇಳ್ತೀನಿ, ಅವು ನಿನಗೂ ಹೇಳ್ತೀನಿ. ಸರ್, ತಮ್ಮ ಇಲಾಖೆದ ಒಂದು ಭ್ರಷ್ಟಾಚಾರದ ವಿರುದ್ಧ ತಮ್ಮ ರಾಜೀನಾಮೆ ಕೇಳ್ತಾ ಇದ್ರು ಪಕ್ಷದವರು. ಯಾರು? ಎಲ್ಲರೂ ಕೇಳ್ತಾರೆ ಅವರಿದ್ದಾಗ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಒಂದು ದುಃಖನೂ ಅನಿಸ್ಬೋದು. ಯಾಕೆ ಇದು ಹಾಕಿದಾರಪ್ಪ ಅಂತ ಅನ್ಬೋದು. ಏನು ಅನಿಸ್ತದೆ ನಿಮಗೆ? ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾಯಿರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್, ಸತ್ಯದ ಕೈಗರಣೆ. ವಂದನೆಗಳು.